శ్రీ శివరాజ్ షాపూర్ గారు శరణుల వచనామృతాన్ని మనందరికీ అందించవలసిందిగా వారితో ప్రార్థిస్తూ వారిని సగౌరవంగా వేదికపైకి ఆహ్వానిస్తాం. ఓం శ్రీ గురు బసవలింగాయ నమః. ಸೃಷ್ಟಿಕರ್ತ ಪರಮಾತ್ಮನನ್ನು ಏನು ಮನದಲ್ಲಿ ಧ್ಯಾನಿಸುತ್ತಾ, ಅದೇ ರೀತಿ ಧರ್ಮಗುರು, ವಿಶ್ವಗುರು, ಮಂತ್ರಪುರುಷ, ಶ್ರೀಕುಲಧಾರಕ, ಭಕ್ತಿ ಭಂಡಾರಿ, ಜಗಜ್ಯೋತಿ ಬಸವ ತಂದೆಯನ್ನು ಎನ್ನ ಮನದಲ್ಲಿ ನೆನೆಯುತ್ತಾ ಇಂದಿನ ಪ್ರಾರ್ಥನೆಯಲ್ಲಿ ಭಾಗಿಯಾದಂಥ ಎಲ್ಲ ಶರಣಬದ್ಧ ತಾಯಿ ತಂದೆಗಳಿಗೆ ನನ್ನ ಅನಂತ ಶರಣಾರ್ಥಿಗಳು. ಅದರ ಇವತ್ತಿನ ದಿವಸ ನಾನು ಈಗಾಗಲೇ ಪ್ರಾರ್ಥನೆಯಲ್ಲಿ ಲಾಸ್ಟ್ ವಚನ ಹೇಳಿದೆವು. ಬಾ ಎಂಬಲ್ಲಿ ನ ಭವ ಇತ್ತು, ಸ ಎಂಬಲ್ಲಿ ಸರ್ವಜ್ಞಾನಿಯಾದೆನು, ವಯಂದು ವಚಿಸುವಡೆ ವಸ್ತು ಚೈತನ್ಯನಾತ್ಮಕನಾದೆನಯ್ಯ. ಇಂತಿ ಬಸವಾಕ್ಷರ ತರಂಗಳು ಎನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುವುದನ್ನು ಕಂಡು ನಾನು ನೀನು ಬಸವ ಬಸವ ಎನ್ನುತ್ತಿದ್ದೆವಯ್ಯ ಗುಹೇಶ್ವರ ಅಂತೇಳಿ ಅಲ್ಲಂಪ್ರಭುನೇ ಹೇಳ್ತಾರೆ. ಆದರೆ ಬಸವ ಎಂಬ ಶಬ್ದದಲ್ಲಿ ಎಷ್ಟು ಮಹತ್ವಪೂರ್ಣ ಅಂದ್ರೆ ಖಾಲಿ ಬಸವ ಅಂದರೆ ಆಯಿತು, ಎಂತೆಂಥ ಇದನ್ನು ಬಿದ್ದು ದೂರ ಆಗೋಯ್ತು ಅವನು. ಅಂಥ ಶಕ್ತಿಯದ ಬಸವಣ್ಣ. ಹಿಂದಕ್ಕೆ ಏನು ಮಾಡ್ತಾರೆ ಅಂದರೆ ಭಾಳಷ್ಟು ಎಲ್ಲರೂ ನಮ್ಮ ಶರಣರು ಹಿರುಗಳು ಏನಂದ್ರೆ ಹೆಸರುಗಳು ಎಂಥ ವ್ಯಕ್ತಿರು ಪ್ರತಿ ಊರಾಗಿಲ್ಲ ಅಂತಿಲ್ಲ, ಪ್ರತಿಯೊಂದು ಗ್ರಾಮದಲ್ಲಿ ಬಸವಣ್ಣ, ಬಸವ, ಬಸವರಾಜ, ಬಸಪ್ಪ, ಏನೋ ಒಂದು ಬಸವಣ್ಣನ ಹೆಸರು ಮೇಲೆ ಕಂಪಲ್ಸರಿ ಹೆಸರುಗಳು ಇರ್ತವೆ. ಈಗಲೂ ನಮ್ಮ ಜೈರಾಬಾದಲ್ಲಿ ಕಮ್ಮ ಅಂದ್ರೆ ಭೀ ನಾನು ಒಂದು 50 ಜನರೇ ಇದ್ದಿರ್ಬೋದು ಬಸವರಾಜ ಅಂಬೋರು, ಬಸವಪ್ಪ ಅಂಬೋರು ಹೆಸರಿದ್ದವರು. ಮತ್ತು ಅವ್ರಿಗೆ ಹೆಸರುಗಳು ಯಾಕೆ ಇಕ್ಕಿರ್ಬೋದು ಒಂದು ಸಲ ಅರ್ಥ ಮಾಡ್ಕೋಬೇಕು. ನಾವೆಲ್ಲರೂ ಅಷ್ಟೇ ನಮ್ಮ ಮಂದಿ ಬಸವಣ್ಣವ್ರ ಹೆಸರು ಯಾಕೆ ಇಕ್ಕಿರ್ಬೋದು. ಇವರು ಸುಮ್ಮನಾದ್ರೆ ಅಮ್ಮಂಗಿಲ್ಲ ಬಸವಣ್ಣ ಅಂತೇಳಿ ನೆನಂಗಿಲ್ಲ ಅಂಥೇಳಿ, ಕನಿಷ್ಠ ಅಂದ್ರೆ ಅವ್ರ ಹೆಸರು ತೊಗೊಂಡ್ರೆ ನಾವು ಬಸವಣ್ಣ ಅಂತೇಳಿ ಬಾಯಿನಾಗ ಹೆಸರು ಬರ್ತದೆ ಅಂಥೇಳಿ, ಹಂಗಾದ್ರೆ ಪಾವನ ಐತಾರೆ ಅಂಥೇಳಿ ಹೆಸರು ಇಕ್ತಿರು, ಒಳ್ಳೆ ಹೆಸರುಗಳು ಇಕ್ತಿರು. ಯಾಕೆಂದ್ರೆ ಈಗ ಏನು ಮಾಡ್ತೀರಂದ್ರೆ, ಈಗ ಸ್ವಾಮಿಗಳಿದ್ರು ಏನು ಮಾಡ್ತೀರಂದ್ರೆ ಅವರಿಗೆ ಮುಂದೆ ಅಯ್ಯ ಅಂತೇಳಿ ಹೆಸರು ಬರ್ತಿತ್ತು ಸ್ವಾಮಿಗಳಿಗೆ. ನಮ್ಮವ್ರಿಗೆ ಏನಂದ್ರೆ ಲಿಂಗಾಯತರ ಅಪ್ಪ ಅಂತೇಳಿ ಹೆಸರು ಬರ್ತಿತ್ತು. ಈಗ ನೋಡಿ ಸ್ವಾಮಿಗಳಿಗೆ ಏನು ಹೆಸರು ಇಕ್ತೀರಂದ್ರೆ ಬಸಯ್ಯ, ಶರಣಯ್ಯ, ಶಂಕರಯ್ಯ, ಚೆನ್ನಯ್ಯ, ಗುಂಡಯ್ಯ, ಗುರಯ್ಯ, ಗಾಳಯ್ಯ, ಸನ್ಮುಖಯ್ಯ, ಚಂದ್ರಯ್ಯ, ಶಿವನಂದಯ್ಯ, ಶಿವಲಿಂಗಯ್ಯ, ಶಿವಮೂರ್ತಯ್ಯ, ಸಿದ್ದಯ್ಯ, ವೀರಯ್ಯ, ಮಲ್ಲಯ್ಯ, ಸಂಗಯ್ಯ, ಇಂಥ ಹೆಸರುಗಳು ಇಕ್ತಿರಲ್ಲ. ಮುಂದೆ ಅಯ್ಯ ಅಂತ ಹೆಸರು ಬರ್ತದೆ. ಅಯ್ಯ ಅಂದರೆ ಅಪ್ಪ, ತಂದೆ ತೋಳು, ಹಂಗೆ ಆ ರೀತಿಯಾಗಿ ಹೆಸರು ಇಕ್ತಿರು ಮೊದಲ. ಮತ್ತು ನಮ್ಮವ್ರಿಗೆ ಏನಂದರೆ ನಮ್ಮ ಲಿಂಗಾಯತ ಧರ್ಮದಲ್ಲಿ ಮುಂದಿನ ಅಪ್ಪ ಅಂತ ಹೆಸರು ಬರ್ತಿತ್ತು. ಸಂಗಪ್ಪ, ಬಸಪ್ಪ, ಬಸವರಾಜು, ಬಸವಣ್ಣ, ಸಂಗನ ಬಸಪ್ಪ, ಸಂಗಪ್ಪ, ಶಿವಪ್ಪ, ಕಲ್ಲಪ್ಪ, ಗಾಳೆಪ್ಪ, ಚಂದ್ರಪ್ಪ, ಚನ್ನಬಸಪ್ಪ, ನಾಗಪ್ಪ, ಭದ್ರಪ್ಪ, ಈಗ ಶರಣಪ್ಪ, ಹಿಂಗೆ ಇಂಥ ಮುಂದೆಲ್ಲ ಹೆಸರು ಅಪ್ಪ ಅಂತ ಹೆಸರುಗಳು ಇಕ್ತಿದ್ರು. ಆದರೆ ಈಗೇನಾಗಿ ಎಲ್ಲ ಹೆಸರುಗಳೆಲ್ಲ ಹೆಂಗೆ ಬಂದ ಅಂದರೆ ಫ್ಯಾಷನು ಎಲ್ಲ ಇಂಥ ಹೆಸರುಗಳು ಇಕ್ಕೆಲ್ಲ ಬಂದು ಮಾಡಿಬಿಟ್ರೆ ಎಲ್ಲರೂ. ಹಿಂದಿನ ಹೆಸರುಗಳು ಮಡಿಗೆ ಇಕ್ಲತ್ತಾರೆ ಯಾರೊಬ್ಬರು. ಈಗ ಶಂಬರ್ದಾಗ ಒಬ್ಬರು ಇಕ್ಲತ್ತಾರೆ. ಈಗ ಏನಂದ್ರೆ ಎಲ್ಲ ಇಂಗ್ಲೀಷ್ ಹೆಸರುಗಳು ಬಂದಾವ. ಈಗ ಒಬ್ಬರು ಹೆಸರಿಕ್ಕಿನ ಅಂತ ನಮ್ಗೆ ಎಲ್ಲಕ್ಕೆ ಬರುವಾಗ ಹೆಸರು ಭೀ ಅವಾಗ ಏನು ಹೆಸರಿರ್ತವೆ. ನಾಯಿಗಳಿಗೆ ಇಕ್ಕಿನ ಹೆಸರುಗಳು ಭೀ ಇಕ್ಲತ್ತಾರೆ. ನಾಯಿಗಳಿಗೆ ಮನುಷ್ಯರಿಗೆ ಒಂದೇ ಹೆಸರು ಆ ಪರಿಸ್ಥಿತಿ ಬಂದದ. ಈಗ ಭಾಳಷ್ಟು ಕೇಳಿದ ಅವ್ರ ಹೆಸರು ನಮ್ಗೆ ಎಲ್ಲ ಭೀ ಬರಲಾಗ್ಯದ. ಆದರೆ ಒಂದು ಸಲ ಏನಂದ್ರೆ ಒಂದು ಯಾವುದೋ ಒಂದು ಊರಾಗ ಇಬ್ಬರು ಗಂಡಸ ಮಕ್ಕಳು ಇದ್ರ. ಈಗ ಹಂಗೆ ಇಬ್ಬರು ಗಂಡು ಮಕ್ಕಳು ಭಾಳ ಮಂದಿ ಇರ್ತಾರೆ ಕಡೆ. ಒಂದು ನಾವು ಹೇಳೋದು ಇದ್ರಾಗ ಅವ್ರಿಗೆ ಇಬ್ಬರು ಗಂಡಸ ಮಕ್ಕಳು ಇದ್ರೆ ಏನಂದ್ರೆ ಅವ್ರಿಗೆ ಒಬ್ರಿಗೆ ಏನು ಮಾಡ್ಯಾರ ಅಂದ್ರೆ, ಒಬ್ಬ ಮಗನಿಗೆ ಏನಂದ್ರೆ ಸೂರ್ಯಪ್ರಕಾಶ್ ಅಂತೇಳಿ ಹೆಸರಿಕೇನ, ಇನ್ನೊಬ್ಬನಿಗೆ ಏನಂದ್ರೆ ಜೀವನ್ ಕುಮಾರ್ ಅಂತೇಳಿ ಹೆಸರಿಕೇನ ತಂದೆ ಇಕ್ರೆ. ಏನಂದ್ರೆ ಶಾಲೆಗೆ ಹಿಂಗೆ ಹೋಯ್ತಾ ಒಂದು 7-8ನೇ ತರಗತಿ ಬಂದಾಗ ಏನಂದ್ರೆ ಯಾರೋ ಒಬ್ಬ ಹಿರಿಯ ದೊಡ್ಡ ಮನುಷ್ಯ ಬಂದು ಏನು ಮಾಡ್ತಾರೆ, ಹುಡುಗರಿಗೆ ಕೇಳ್ತಾರೆ. ಯಾಕಂದ್ರೆ ಅವ್ರಿಗೆ ಇಂಗ್ಲೀಷ್ ಮೀಡಿಯಮ್ ಹಾಕೊಂಡಿರ್ತಾರೆ. ಈಗ ಒಂದು ಎಲ್ಲ ಪ್ರತಿಯೊಬ್ಬರು ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ದಾಗೆ ಹಾಕೋದು. ನಮ್ಮ ಮಾತೃಭಾಷೆ ಬಿಟ್ಟು ಬಿಡೋದು ಮನೆಗೆ ಏನಂದ್ರೆ ಅದು ಒಳ್ಳೆ ಆ ಹೆಸರು ಒಳ್ಳೆಯದೇ ಅಲ್ಲ. ಜೀವನ್ ಕುಮಾರ್ ಎಂಬುದು, ಸೂರ್ಯಪ್ರಕಾಶ್ ಎಂಬ ಹೆಸರು ಭಾಳ ಒಳ್ಳೆಯದೇ. ಆದರೆ ಅವ್ರು ಇಂಗ್ಲೀಷ್ ಮೀಡಿಯಮ್ ಹಾಕಿದ ಸಲಗೆ ಅವ್ರಿಗೆ ಆ ಹೆಸರು ಹೇಳ್ಕೊಳಕ್ಕೆ ಅವರಿಗೆ ಹುಡುಗರಿಗೂ ಇದಾಗತ್ತದು. ಈಗ ಒಂದು ದೊಡ್ಡ ಜ್ಞಾನಿ ಬಂದೇನಂದ್ರೆ ಹುಡುಗರಿಗೆ ಹೆಸರು ಕೇಳಿದಾಗ ಏನಪ್ಪ ನಿಮ್ಮ ಫಸ್ಟ್ ಏನು ಮಾಡ್ತಾರೆ ಅಂದ್ರೆ ಸೂರ್ಯಪ್ರಕಾಶ್ ಅಂತೇಳಿ ಹುಡುಗಿಗೆ ಏನು ಮಾಡ್ತಾರೆ, ನೀನು ಹೆಸರೇನು ಅಂತ ಕೇಳ್ತಾರೆ. ಅಂದ್ರೆ ಆ ಹುಡುಗಿ ಏನು ಮಾಡ್ತಾರೆ ಅಂದ್ರೆ ಸೂರ್ಯಪ್ರಕಾಶ್ ಇದ್ದಾವ ನಿನ್ನ ಹೆಸರೇ ಅಂದ್ರೆ ಸನ್ ಲೈಟ್ ಅಂತ ನಾವು ಇಂಗ್ಲೀಷ್ದಾಗ
ಇನ್ನೊಬ್ಬ ಜೀವನ್ ಕುಮಾರ್ ಅಂತೇಳಿ ಅವನಿಗೆ ಕೇಳ್ತಾರೆ ನಿನ್ನ ಹೆಸರೇನದಪ್ಪ ಅಂತ ಕೇಳ್ತಾರೆ. ಲೈ ಬಾಯ್ ಅಂತಾರ. ನೋಡ್ರಿ ಎಂಥ ಹೆಸರುಗಳು ಹೇಳ್ತಾರೆ ಅವರು. ಅಂದರೆ ಅವರು ಜೀವನ್ ಕುಮಾರ್ ಅಂದವ ಲೈ ಬಾಯ್ ಇಂಗ್ಲೀಷ್ದಾಗ ಲೈ ಬಾಯ್ ಆಯ್ತವಲ್ಲ, ಅವ ಇಂಗ್ಲೀಷ್ದಾಗ ಹೇಳ್ತಾನ ಲೈ ಬಾಯ್ ಅಂತಾನೆ. ಇವೇನು ಸೂರ್ಯಪ್ರಕಾಶ್ ಸಿದ್ಧವನ್ ಮಾಡ್ತಾ ಸನ್ ಲೈಟ್ ಅಂತಾನೆ. ಏನಪ್ಪ ಕಿ ಹೆಸರುಗಳು ಸಾಬ್ರುಗಳ ಹೆಸರು ಇದ್ದು ಇವೆಲ್ಲ ಸಾಬ್ರುಗಳ ಹೆಸರು. ಮತ್ತು ಹಿಂಗೆ ಇಕ್ಕೇರಿ ನಿಮ್ಮ ತಾಯಿ ತಾನೆ ಅಂದರೆ ಇಲ್ಲ ಇವು ನಮ್ಮ ಇಂಗ್ಲೀಷ್ದಾಗ ನಮ್ಮ ಹೆಸರುಗಳು ಹಿಂಗೆ ಇರ್ತಾವೆ ಅಂಥೇಳಿ ಅವ್ರು ಅಂದರು. ಆವಾಗ ಆ ಮನುಷ್ಯರು ಅಂದರು ಏನು ಇಂಥ ಇಂಗ್ಲೀಷ್ ಮೀಡಿಯಮ್ ಹಾಕೋದ್ರಿಂದ ಇಂಥ ಹೆಸರುಗಳು ಹೇಳ್ತಾರೆ. ಇದ್ದಿನ ಹೆಸರಿಗೆ ಏನಂದ್ರೆ ತಪ್ಪು ಅರ್ಥಗಳು ಮಾಡಿ ನಾವು ಹಾಗೆ ಒಬ್ರಿಗೊಬ್ಬರು ಏನು ಮಾಡ್ತೀವಿ ಅಂದ್ರೆ ಮತ್ತೊಬ್ರಿಗೆ ನೋಡಿ ಅವ್ರು ಮಾಡ್ತಾರೆ ಅಂತೇಳಿ ಇವ್ರು ಮಾತಾಡೋದು ಮತ್ತೊಬ್ಬರು. ಈ ರೀತಿ ಏನು ಮಾಡಿದ್ರೆ ತಪ್ಪು ಕೆಲಸಗಳು ಕಲ್ಪನೆಗಳೆಲ್ಲ ತಿಳ್ಕೊಂಡು ಮಾಡತ್ತಿದ್ದೆವು. ಅದರ ಧರ್ಮದ ಬಗ್ಗೆ ಏನಂದರೆ ನಮ್ಮ ಲಿಂಗಾಯತ ಧರ್ಮದಲ್ಲಿ ನಾವೇನು ಮಾಡ್ತೀವಿ ಅಂದರೆ ನಮ್ಮ ಧರ್ಮದಲ್ಲಿ ಯಾವಾದ್ರ ಆಚರಣೆಗಳು ಮಾಡಬೇಕೋ ಅವು ಬಿಡ್ಲತ್ತಿದ್ದೆವು. ಬೇರೆಯವ್ರು ಏನು ಮಾಡ್ತಾರೆ ಅಂಥ ಆಚರಣೆಗಳು ನಾವು ಮಾಡತ್ತಿದ್ದೆವು. ನಮ್ಮ ಬಿಡ್ಲತ್ತಿದ್ದೆವು. ನಮ್ದು ಎಂತ ಅಂದ್ರೆ ಒಳ್ಳೆ ಧರ್ಮ ಎಲ್ಲರೂ ನಮ್ಮ ಕಡೆ ಬರೋದು ಹೋಗಿ ನಾವು ಅವ್ರ ಕಡೆ ನಡೆದೆವು ಅಂದರೆ ನಮ್ಮದು ಇಂಥ ಧರ್ಮ ಆಗೋದು. ಅದರ ಯಾರಾದ್ರೂ ಧರ್ಮ ಬಿಟ್ಟು ಹೋಗ್ತಾರೋ ಅವರಿಗೆ ಒಂದು ನಾವು ಎಲ್ಲಿಗೋ ಊರಿಗೆ ಹೋಗ್ಬೇಕಾಗಿದೆ ಅಂದ್ಕೊಳ್ಳಿ, ಒಂದು ಚಂದನ ಹಾದಿಯಿಂದ ಹೋದೆವು ಅಂದರೆ ನಮಗೆ ಕಾಲ ಹಿಂದೆ ಕತ್ತಿ ಚಪ್ಪಲಿಗಳು ಸಿಕ್ಕಿಲ್ಲ, ಯಾರಿಗೂ ಭಾಳ ಮಟ್ಟ ಚಪ್ಪಲಿ ಸಿಕ್ಕಿಲ್ಲ, ಉಳ್ಳಕ್ಕೆ ಬಟ್ಟೆನೂ ಸಿಕ್ಕಿಲ್ಲ. ಅಂಥ ಪರಿಸ್ಥಿತಿ ಒಂದು ಟೈಮ್ನಾಗ. ಈಗ ಎಲ್ಲರಿಗೆ ಏನಂದ್ರೆ ಎಲ್ಲ ಮತ್ತೆ ದುಡ್ಡು ಇದು ಹೆಚ್ಚಿಗೆ ಆಗ್ಯದ, ಏನು ಬೇಕಾದ್ರೆ ಸಿಗ್ಲತ್ತವ. ಆದ್ರೆ ನಡ್ಕೊತ ಚಪ್ಪಲಿ ಇಲ್ಲದೆ ನಡ್ಕೊತ ಹೋಗ್ತಿರು. ಅದ್ರ ಚಪ್ಪಲಿ ಇಲ್ತಿ ನಾವು ಒಂದು ಊರಿಗೆ ಹೋಗ್ಬೇಕಾದ್ರೆ ಏನು ಮಾಡ್ಬೇಕಂದ್ರೆ ಒಳ್ಳೆ ಒಂದು ಸಾಫ್ ಇದ್ದೀನಿ ಹಾದಿನ ಕಡೆ ಒಳ್ಳೆ ಹಾದಿ ಹೋದೆ ಅನ್ಕೋರಿ, ನಮ್ಗೇನು ಮುಳ್ಳು ಅದು ಏನು ಮುರಿಯಂಗಿಲ್ಲ. ಮತ್ತು ಅದೇ ಈಗ ಕಚ್ಚಾ ರೋಡ್ ಆಗಲಿ ಒಂದು ಮುಳ್ಳಿದ್ದ ಹಾದಿ ಕಡೆ ಹೋದೆ ಅನ್ಕೋರಿ ಕಾಲಾಗ ಮುಳ್ಳು ಮುರಿತಾವೆ. ನಾವು ಮುಳ್ಳು ಮುರಿದ್ಮೇಲೆ ಮತ್ತೆ ನಡ್ಲಕ್ಕೂ ಬರೋಲ್ಲ. ಆದರೆ ಇಲ್ಲಿ ನಮ್ಮ ಧರ್ಮದ ಮೇಲೆ ಏನಾಗ್ಯದ ಅಂದ್ರೆ ಯಾರಾದರೂ ಧರ್ಮ ಬಿಟ್ಟು ನಡೀತಾರೋ ಅವ್ರಿಗೆ ನಡು ಸ್ವಲ್ಪ ಕಷ್ಟಗಳು ಬರವೆ, 100% ಬರ್ತಾವೆ. ಇದು ನಿಜ ನಾ ಹೇಳೋದು. ಈಗ ಈ ಹುಟ್ಟು ಸಾವು ಅಂತಿ ಅದು ಯಾರಿಗೂ ತಪ್ಪಂಗಿಲ್ಲ, ಅದು ಎಂದು ಬರ್ದಿಂದ ಅಂದು ಹೋಗೋದೇ ಅದಂತಿ. ಒಂದು ಸಲ ಭೂಮಿ ಮೇಲೆ ಬಂದಾಗ ಹೋಗೇಬೇಕಿರ್ತದೆ ಪ್ರತಿಯೊಬ್ಬರನ್ನು, ಇರ್ಲಕ್ಕೆ ಯಾರನ್ನೂ ಸಾಧ್ಯ ಇಲ್ಲ. ಕಡೆ ಇವು ನಡುಮಂತ್ರ ಏನು ಕಷ್ಟಗಳು ಬರ್ತಾವಲ್ಲ, ಇವು ಸಮಸ್ಯೆಗಳು ಇವು ನಾವು ತಪ್ಪು ಹಾದಿನಿಂದ ಹೋಗೋದ್ರಿಂದ ಬರ್ತಾವಂತ ನನ್ನ ಉದ್ದೇಶ 100%. ಅದ್ರ ಬಗ್ಗೆ ಏನೇನಂದ್ರೆ ಇವತ್ತು ನಾನು ಒಂದು ಬಸವಣ್ಣವ್ರ ವಚನ ತಗೊಂಡಿದೆ. ಭಾಳಷ್ಟು ಏನಂದ್ರೆ ಎಲ್ಲರೂ ಏನಂದ್ರೆ ಇನ್ನೊಂದು ಉದಾಹರಣೆ ಹೇಳ್ತೀನಿ ನಾನು. ಅದು ತಪ್ಪು ಹಾದಿಯಲ್ಲಿ ಯಾರಂದ್ರೆ ಧರ್ಮ ಬಿಟ್ಟು ಯಾರು ನಡೀತಾರೆ ಅಂದರೆ ಈಗ ನೋಡ್ರಿ ಬಿಸ್ಕಲ್ ಇರ್ತಾವೆ. ಅದಕ್ಕೊಂದು ಉದಾಹರಣೆ ಹೇಳಿದಾಗ ಇದು ವಚನದ ಬಗ್ಗೆ ಹೇಳ್ತೀನಿ. ಈಗ ಬಿಸ್ಕಲ್ದಾಗ ಹಿಂದಕ್ಕೆ ಏನಾದರೂ ಬೀಸ್ತಾ ಇದ್ದಾಗ ಏನಂದ್ರೆ ಮ್ಯಾಲಿಂದು ಕೆಳಗೊಂದು ಮ್ಯಾಲೊಂದು ಇದು ಗುಂಜಿ ಇರ್ತವೆ, ಅದಕ್ಕೆ ಹೊಕ್ಕಳ ಒಂದು ಇದು ಇರ್ತವೆ. ಆದರೆ ಹಿಂಗೆ ಬೀಸ್ತಾ ಇದ್ದಾಗ ಏನಂದ್ರೆ ಅದ್ರಲ್ಲಿ ಗಾಳಿ ಮ್ಯಾಲಿಂದ ಹಾಕ್ತಾಯಿದ್ರು, ಅದ್ರ ಬಾಯಲ್ಲಿ ಹಾಕಿನಾಗ ಏನಂದ್ರೆ ಸುತ್ತಮುತ್ತ ಹಿಟ್ಟು ಬೀಳ್ತವೆ. ಹಿಟ್ಟು ಬಿದ್ದಾಗ ಆ ಏನಂದ್ರೆ ಹೊಕ್ಕಳು ಸುತ್ತಮುತ್ತ ಥೋಡೆ ಜೋಳಗಳು ಏನಂದ್ರೆ ಅದ್ರ ಸುತ್ತಮುತ್ತನೇ ಇರ್ತಾವೆ. ಯಾರು ಅದ್ರ ಧರ್ಮ ಹಿಡ್ಕೊಂಡು ಇರ್ತಾರೋ ಯಾರಿಗೆ ಯಾವ ರೀತಿಯಾಗಿ ಅವು ಕಷ್ಟಗಳು ಬರೋಂಗಿಲ್ಲೋ ಅದು ಅದೇ ರೀತಿ ಜೋಳ ಏನಂದ್ರೆ ಥೋಡೆ ಜೋಳಗಳು ಅದು ಸುತ್ತಮುತ್ತ ಇದ್ದಿನೋ ಪುಡಿ ಆಗಂಗಿಲ್ಲ. ಆ ಕಡೆ ಏನು ಹೊಯ್ತಾವ ಅವೆಲ್ಲ ಪುಡಿಯಾಗಿ ಹಿಟ್ಟಾಗೋಗ್ತಾವೆ. ಅದೇ ರೀತಿ ನಮ್ಮ ಧರ್ಮದಲ್ಲಿ ನಾ ಹೇಳೋದೇನೆಂದರೆ ಅದು ಈ ಜೀವನದಲ್ಲಿ ಯಾರಾದ್ರೂ ಧರ್ಮ ಹಿಡ್ಕೊಂಡಿರ್ತಾರೋ ಅವ್ರಿಗೆ ಯಾವೂ ಕಷ್ಟಗಳು ಬರೋಂಗಿಲ್ಲ ಅಂತೇಳಿ ನನ್ನ ಉದ್ದೇಶ. ದೂರ ಆ ಕಡೆನೂ ಹೊಯ್ತೇವಲ್ಲ ಪುಡಿ ಆಗೇ ಹಿಟ್ಟಾಯ್ತವೆ, ಕಷ್ಟಗಳು ಬರವೆ. ಅದೇ ರೀತಿ ಉದಾಹರಣೆ ಕೊಡ್ತೀನಿ. ಆದರೆ ಅದೇ ಬಗ್ಗೆ ಇಲ್ಲಿ ಏನಂದರೆ ಒಂದೇ ವಚನ ಹೇಳೋದು, ನೋಡಿ ಮಾಡುವ ನೇಮ ಸಲ್ಲವು ತನು ಉದ್ದೇಶ ಮನ ಉದ್ದೇಶವಾಗಿ ಮಾಡುವ ನೇಮ ಸಲ್ಲವು ಗುರುಪಥವ ಮೀರಿ ಮಾಡುವ ನೇಮ ಸಲ್ಲವು ಇವು ನಿಮ್ಮ ನಿಜದೊಳಗೆ ನಿಲ್ಲವು ಕೂಡಲ ಸಂಗಮ ದೇವ ಇವು ನಿಮ್ಮ ನಿಜದೊಳಗೆ ನಿಲ್ಲವು. ಇಲ್ಲೇನು ಹೇಳ್ತಾರೆ ಅಂದ್ರೆ ಇವರು ನೋಡಿ ಒಬ್ಬರು ಬೇರೆಯವ್ರು ಮಾಡಿ ಆಚೆಕಿನವ್ರು ಮಾಡ್ಯಾರಂತ ಅವ್ರು ಮಾಡ್ಯಾರಂತೇಳಿ ಇವರು ನೋಡಿ ಮತ್ತೊಬ್ಬರು ನೋಡಿ ಹಿಂಗಾಗಿ ಪರಿಸ್ಥಿತಿ ಏನಂದರೆ ಈ ಪ್ರಪಂಚದಲ್ಲಿ ದುನಿಯಾದಾಗೆಲ್ಲ ಒಬ್ಬರನ್ನೊಬ್ಬರು ಮಾಡಿದ್ರೆ ಪ್ರತಿಯೊಂದು ಧರ್ಮಕ್ಕೆ ತನ್ನ ಸಿದ್ಧಾಂತ ಸಂವಿಧಾನ ಆಧಾರದ ಮೇಲೆ ಕೆಲವು ವಿಧಿವಿಧಾನಗಳು ಧಾರ್ಮಿಕ ನಿಯಮಗಳು ವ್ರತಗಳು ವಿಧಿಸಲ್ಪಟ್ಟಿರುತ್ತವೆ. ಪ್ರತಿಯೊಂದು ಧರ್ಮದಲ್ಲಿ ಒಂದೊಂದು ಇದು ಸಂಸ್ಕಾರಗಳು ನಾವು ಯಾವ ರೀತಿ ನಡೀಬೇಕಂತ ಹೇಳಿ ಕೊಟ್ಟಿರ್ತಾರೆ. ಹೇಗೆ ಒಂದು ದೇಶದ ಸಂವಿಧಾನಕ್ಕೆ ಬದ್ಧನಾಗಿ ನಡೆಯುವವನು ನಿಜವಾದ ನಾಗರಿಕ ಅಥವಾ ಪ್ರಜ್ಞೆ ಆಗಿರುವನು, ಅದನ್ನು ಉಲ್ಲಂಘಿಸಿದವನು ದೇಶದ್ರೋಹಿ ಅಪರಾಧಿ ಆಗುತ್ತಾನೆ. ಈಗ ನೋಡಿ ನಾವು ಈಗ ಭಾರತ ದೇಶದಲ್ಲಿದ್ದೆವು,
ನಾವು ಭಾರತ ದೇಶದಲ್ಲಿ ಇದ್ದು ನಾವು ಎಲ್ಲ ಭಾರತ ದೇಶದಲ್ಲಿ ತಿಂದು ಉಂಡು ನಾವು ಬೇರೆಯವ್ರ ದೇಶದ ಬಗ್ಗೆ ಮಾತಾಡಿದ್ರೆ ಏನಂತಾರೆ ಅವರಿಗೆ ದೇಶದ್ರೋಹಿ ಅಂತಾರೆ ಅವರು. ಅಂಥವ್ರಿಗೆ ಏನಾದರೂ ದೇಶದ್ರೋಹಿ ಅಂತಾರೆ, ಅಪರಾಧಿ ಅಂತಾರೆ. ದೇಶದ್ರೋಹಿ ಅಪರಾಧಿ ಆಗುತ್ತಾರೋ ಹಾಗೆ ತನ್ನ ಧರ್ಮದ ಆಚರಣೆಗೆ ಹೊರತಾದ ವಿರುದ್ಧವಾಗಿ ಆಚರಣೆ ಮಾಡುವವನು ಧರ್ಮದ್ರೋಹಿ ಆಗುತ್ತಾನೆ. ನಾವು ಧರ್ಮದ ಬಿಟ್ಟು ಬೇರೆ ಇದು ನಡೆದೆವು ಅಂದರೆ ನಮಗೇನಂತಾರೆ ಅಂದರೆ ನಮ್ಮಂಥವ್ರಿಗೆ ಏನಂತಾರೆ ಧರ್ಮದ್ರೋಹಿ ಆಗುತ್ತಾರೆ ಅಂತ ಹೇಳ್ತಾರೆ. ಲಿಂಗಾಯತ ಧರ್ಮದಲ್ಲಿ ಪಂಚ ಮಹಾಪಾತಗಳೆಂದರೆ ಗುರುದ್ರೋಹ. ಮೊಟ್ಟ ಮೊದಲನೇ ನಮ್ಮ ಧರ್ಮದಲ್ಲಿ ಯಾವುದು ಅಂದಪ್ಪ ಅಂದ್ರೆ ಗುರುದ್ರೋಹ, ಲಿಂಗದ್ರೋಹ. ಅಂದರೆ ಐದು ಅವ: ಗುರುದ್ರೋಹ, ಲಿಂಗದ್ರೋಹ, ಜಂಗಮದ್ರೋಹ, ಪ್ರಸಾದ ದ್ರೋಹ, ಆಚಾರ ದ್ರೋಹ. ಇವು 5 ಇದು ಆಚರಣೆ ಇದು ಹೇಳ್ಯಾರಮ್ಮ. ಮೊಟ್ಟ ಮೊದಲನೇದು ನಂಬರ್ 1 ಒಂದನೇದು ಗುರುದ್ರೋಹ. ತನ್ನ ಧರ್ಮಗುರು ಏನನ್ನು ಬೋಧಿಸುವರನೋ ಅದಕ್ಕೆ ಹೊರತಾಗಿ ಅಥವಾ ವಿರುದ್ಧವಾಗಿ ಆಚರಿಸುವರು. ನಮ್ಮ ಧರ್ಮಗುರುಗಳಂತ ಅವ್ರದ್ದು ಹೇಳಿದ್ದು ಏನಾದರೂ ಹೇಳಿರ್ತಾರೋ ಅವ್ರು ಬಿಟ್ಟು ನಾವು ಬೇರೆದೇನು ಮಾಡ್ತೇವಲ್ಲ ಅದು ಅಂಥವು ಮಾಡಿದ ನಂತರ ಅದುವರೆಗೆ ಏನಂತಾರೆ ಅಂದ್ರೆ ಗುರುದ್ರೋಹಿ ಅಂತಾರೆ ಅವರು. ಎರಡನೇದು ಲಿಂಗದ್ರೋಹಿ. ಲಿಂಗಾಯತನೆಂದು ಹೇಳಿಕೊಳ್ಳುವುದು, ದಾಖಲೆಯಲ್ಲಿ ಬರೆಯುವುದು, ಕೊರಳಲ್ಲಿ ಇಷ್ಟಲಿಂಗವಿರದು, ಪೂಜೆ ಮೊದಲೇ ಇರದು, ತನ್ನಿಷ್ಟ ಲಿಂಗದ ಹೊರತಾಗಿ ಅನ್ಯ ದೈವಗಳನ್ನು ಪೂಜಿಸುವುದು. ಇಲ್ಲಿ ಏನಂತಾರೆ ಎರಡನೇದೇನಲ್ಲಿ ಲಿಂಗದ್ರೋಹಿ ಅಂದರೆ ಲಿಂಗಾಯತ ಅಂತ ಹೇಳ್ಕೊತೇವೆ ಅಷ್ಟೇ, ಕೊರಳಲ್ಲಿ ಲಿಂಗ ಇರೋಂಗಿಲ್ಲ. ಬರೀಲಕ್ಕೆ ಯಾರ ಮನೆ ಯಾರ ಈಗ ಬರ್ಕೊಳ್ಳೋಕೆ ಬಂದರೆ ಅಲ್ಲಿ ಹೇಳ್ತೇವೆ ಯಾರಪ್ಪ ನೀವು ಯಾವ ಥರ ಅಂದರೆ ಲಿಂಗಾಯತರು ಅಂತ ಹೇಳ್ಕೊತೇವೆ, ಅದರಲ್ಲಿ ಅಷ್ಟಿಗೆ ಮಟ್ಟಕ್ಕೆ. ಆದರೆ ಇಲ್ಲಿ ಇದು ಮಾಡೋಕ್ಕೆ ಮಾತ್ರ ಕೊರಳ ಲಿಂಗ ಇರೋಲ್ಲ ಏನಿರಲ್ಲ ಅಂಥೇಳಿ ಇದು ಏನಂದರೆ ಇದಕ್ಕೇನಂತಾರೆ ಅಂದರೆ ಲಿಂಗದ್ರೋಹಿ ಅಥವಾ ಕೊರಳಲ್ಲಿ ಇಷ್ಟಲಿಂಗ ಬರೋದು ಪೂಜೆ ಮೊದಲೇ ಇರೋದು. ಕೊರಳ ಲಿಂಗ ಇಲ್ಲಿ ಮತ್ತು ಪೂಜೆಯಲ್ಲಿ ಮಾಡ್ತಾರೆ, ಪೂಜೆನೂ ಮಾಡೋಂಗಿಲ್ಲ. ಮತ್ತು ಮೂರನೇದು ಜಂಗಮದ್ರೋಹ. ಜಂಗಮದ್ರೋಹ ಅಂದರೆ ತನ್ನ ಧಾರ್ಮಿಕ ಸಮಾಜವು ಆಚರಿಸಬೇಕಾದ ಕಟ್ಟುಪಾಡುಗಳನ್ನು ಮೀರಿ ಅನ್ಯ ಮಾರ್ಗವನ್ನು ಅವಲಂಬಿಸುವುದು. ಉದಾಹರಣೆಗೆ ಜ್ಯೋತಿಷ್ಯ ನಂಬುವುದು, ಹೋಮ ಹವನಾದಿಗಳು ಮಾಡುವುದು, ಕಡುಬು ಪಿತಾಂಬರ ಮುಂತಾದ ಅಮೂಲ್ಯ ವಸ್ತುಗಳನ್ನು ಯಜ್ಞದ ಮೂಲಕ ಬೆಂಕಿಗೆ ಹುತಿ ಮಾಡುವುದು ಮುಂತಾದ ಕ್ರಿಯೆ ತನ್ನ ಸಮಾಜಕ್ಕೆ ಎಸುವ ದ್ರೋಹ. ಇದು ಮೂರನೇದೇನೆಂದ್ರೆ ನಮ್ಮ ಧರ್ಮದಲ್ಲಿ ಇವೆಲ್ಲ ಆಚರಣೆಗಳಿಲ್ಲ. ಏನಂದ್ರೆ ಉದಾಹರಣೆಗೆ ಜ್ಯೋತಿಷ್ಯ ನೋಡೋದು, ಜ್ಯೋತಿಷ್ಯ ನೋಡೋದು, ನಂಬೋದು, ಮತ್ತು ಹೋಮ ಮಾಡೋದು ಅದ್ರಾಗ ತುಪ್ಪ ಎಂದ ಒಳ್ಳೆ ವಸ್ತುಗಳೆಲ್ಲ ಹಾಕೋದು, ಇದು ನಮ್ಮ ಧರ್ಮದಲ್ಲಿ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ವಚನದಲ್ಲಿ ಗುರು ಬಸವಣ್ಣರೇನು ಹೇಳ್ತಾರೆ ಅಂದರೆ ನಮ್ಮ ಧರ್ಮದಲ್ಲಿ ಮಾತ್ರ ಇಂಥವು ಯಾವುವು ಮಾಡಬಾರದು. ಹೋಮ ಹವನಾದಿಗಳು ಮಾಡುವುದು, ಕಡುಬು ಪಿತಾಂಬರಗಳು ಮುಂತಾದ ಎಲ್ಲ ಸಂಚಂದನ ವಸ್ತುಗಳೆಲ್ಲ ಅದರಲ್ಲಿ ಹಾಕೋದು, ಅಮೂಲ್ಯವಾದ ವಸ್ತುಗಳನ್ನು ಯಜ್ಞದ ಮೂಲಕ ಬೆಂಕಿಯ ಹುತಿ ಮಾಡೋದು ಮುಂತಾದ ಕ್ರಿಯೆ ತನ್ನ ಸಮಾಜಕ್ಕೆ ಎಸಗುವ ದ್ರೋಹ. ಇದೇನಂದರೆ ನಮ್ಮ ಸಮಾಜದ ಜಂಗಮದ್ರೋಹ. ಮತ್ತು 4ನೇದು ಪ್ರಸಾದ ದ್ರೋಹ. ಪ್ರಸಾದ ದ್ರೋಹ ಅಂದರೆ ಯಾವುದಪ್ಪ ಅಂದ್ರೆ ಭೂತಪೇತಗಳಿಗೆ ಹಿಡಿದ ನೈವೇದ್ಯ ತಿನ್ನದೇ ಇರುವುದು ಶರಣದ ಧರ್ಮ. ಇದನ್ನು ಉಲ್ಲಂಘಿಸಿ ಏನೇನೋ ಪ್ರಸಾದವೆಂದು ತಿನ್ನುವುದು, ಮೊಟ್ಟೆ, ಮೀನು, ಮಾಂಸ ಮುಂತಾದ ಮಾಂಸಾಹಾರವನ್ನು ಮಾಡುವುದು, ಸ್ನಾನ, ಪೂಜೆ, ತೀರ್ಥ ಪ್ರಸಾದ ಸ್ವೀಕಾರವಿಲ್ಲದೆ ಆಹಾರ ಸೇವಿಸುವುದು. ಈಗ ನಮ್ಮ ಧರ್ಮದಲ್ಲಿ ಅಂದರೆ ನಮಗೆ ಪರಮಾತ್ಮ ನಮಗೆ ತಿನ್ನಕ್ಕೆ ದುನಿಯಾ ದವಸ ಧಾನ್ಯಗಳು ಕಾಯಿಪಲ್ಯಗಳು ದುನಿಯಾ ಕೊಟ್ಟಿರ್ತಾರೆ. ಅಂಥವೆಲ್ಲ ಬಿಟ್ಟು ಏನಂದ್ರೆ ನಾವು ಏನು ಮಾಡ್ತಾರೆ ಅಂದರೆ ಇವರು ನಾವು ಬಾಯಿ ಚಪಲತೆಗೆ ಬಾಯಿ ರುಚಿಗಾಗಿ ಇವೆಲ್ಲ ಅವು ತಿನ್ನಬೇಕು ಇವು ಬೇಕೇನಂತೇಳಿ ಅಂದರೆ ಮೊಟ್ಟೆ, ಮೀನು, ಮಾಂಸ ಮುಂದಾದ ಆಹಾರ ಇದು ಇಂಥವೆಲ್ಲ ತಿನ್ನೋದ್ರಿಂದ ಏನಂತಾರೆ ಅಂದರೆ ಇದಕ್ಕೆ ಪ್ರಸಾದ ದ್ರೋಹ ಅಂತಾರೆ. 4ನೇದು. ಈಗ 5ನೇದು ಯಾವುದು ಅಂದ್ರೆ ಆಚಾರ ದ್ರೋಹ. ಆಚಾರ ದ್ರೋಹ ಅಂದ್ರೆ ಇನ್ನೂ ಅನೇಕ ಆಚರಣೆಗಳು ಇರುತ್ತವೆ. ತನ್ನ ಧರ್ಮಕ್ಕೆ ಹೊರತಾದ ಆಚರಣೆಗಳು ರೂಢಿಸಿಕೊಳ್ಳುವುದು, ತನ್ನ ಧರ್ಮದ ಆಚರಣೆ ಬಿಡುವುದು ಆಚಾರ ದ್ರೋಹ. ಈಗ ಆಚಾರ ದ್ರೋಹ ಅಂದರೆ ನಮ್ಮ ಧರ್ಮದಲ್ಲಿ ಯಾವ್ಯಾವ ಆಚರಣೆ ಇರ್ತಾವೆ. ಈಗ ಬೇರೆ ಧರ್ಮದಲ್ಲಿ ನಾವು ಮಾಡಿದ್ದು ಅವ್ರು ಮಾಡಲ್ಲ, ಅವ್ರು ಮಾಡಿದ್ದು ನಾವು ಮಾಡಲ್ಲ. ಅದಕ್ಕೆ ನಮ್ಮ ಆಚರಣೆ ಏನಾದರೂ ನಾವು ಬಿಟ್ಕೊಟ್ಟು ಬೇರೆಯವ್ರ ಆಚಾರ ಮಾಡಿದೆ ಅಂದರೆ ಅದಕ್ಕೆ ಆಚಾರ ದ್ರೋಹ ಅಂತ ಹೇಳ್ತಾರೆ. ಆದರೆ ತನ್ನ ಉದ್ದೇಶವಾಗಿ ಮಾಡುವ ನಿಯಮ ಸಲ್ಲವರು. ಕೆಲವರಿಗೆ ಕೆಲವು ದಿನಸುಗಳು ಪ್ರಿಯವಾಗಿರುತ್ತವೆ ಎಂದುಕೊಳ್ಳೋಣ. ನಮ್ಮ ದೇವರಿಗೆ ನೈವೇದ್ಯಕ್ಕೆ ಅದೇ ಬೇಕೆಂದು ನಮ್ಮ ನೇಮ ಎಂದು ಭಕ್ತರಿಗೆ ಕೇಳೋದು. ಹಾಲಿನ ನಿಯಮ, ಹಾಲಿನ ಕೆನೆಯ ನಿಯಮ, ಕಿಚ್ಚಡಿಯ ನಿಯಮ, ಬೆಣ್ಣೆಯ ನಿಯಮ, ಬೆಲ್ಲದ ನಿಯಮ, ಹೀಗೆ ಶರೀರದ ಚಪಲೆಯ ತೃಪ್ತಿಗಾಗಿ ಮಾಡಿಕೊಳ್ಳುವ ನಿಯಮ ದೇವರಿಗೆ ಇಷ್ಟವಾಗದು. ಈಗ ನಮಗೆ ತಿನ್ಬೇಕು ಅನ್ನಿಸ್ತದೆ ಅಷ್ಟೇ,
ಆದರೆ ನಮಗೆ ತಿನ್ಬೇಕಾಗಿನೋ ನಾವು ಮಾಡ್ಕೋತೇವೆ ಹೋದ್ರೆ ನಮ್ಮ ದೇವ್ರಿಗೆ ಅದು ಅದು ಮಾಡ್ರೆ ಇಷ್ಟ ಇದು ಮಾಡ್ರೆ ಇಷ್ಟ ಅಂಥೇಳಿ ಅವ್ರ ಹೆಸರುಗಳೇನಾದರೂ ಮಾಡ್ಕೊಂಡು ನಾವು ತಿಂತೇವೆ ಮೀನ ದೇವ್ರು ಎಂದಿಗೂ ತಿಂಬಂಗಿಲ್ಲ. ಅದಕ್ಕಾಗಿ ದೇವ್ರ ಹೆಸರುಗಳೇನಂದ್ರೆ ನಾವೇನಂದ್ರೆ ಯಾವ ವಸ್ತು ನಮಗೆ ತಿನ್ಬೇಕಾಯ್ತದೆ ಅವು ಮಾಡಿಕೊಂಡೇ ಅಂಥ ವಸ್ತುಗಳೇನಂದ್ರೆ ಮಾಡ್ಕೋತೇವೆ, ತಿಂತಿರ್ತೇವೆ. ಮನ ಉದ್ದೇಶವಾಗಿ ಮಾಡುವ ನಿಯಮ ಸಲ್ಲವು. ಶ್ರೇಷ್ಠ ಭಕ್ತಿ ಎಂದರೆ ಸಹಜ ಭಕ್ತಿ. ತನ್ನ ಆನಂದಕ್ಕಾಗಿ ದೇವನಿಗೆ ಶರಣಾಗಿ ಮಾಡುವ ಭಕ್ತಿ ಕಾಮಕ್ಯ ಭಕ್ತಿ ಎಂದರೆ ಏನಾದರೂ ಇಷ್ಟವಾರ್ಥ ಸಾಧನೆಗಾಗಿ ಹರಕೆ ಮಾಡಿಕೊಂಡು ಮಾಡುವ ಭಕ್ತಿ. ಇದು ಮನ ಉದ್ದೇಶವಾಗಿ ಮಾಡುವ ಭಕ್ತಿ. ಸಾಮಾನ್ಯ ಜನರು ಕೇಳ್ತಾರೆ, ನಾವು ಗೃಹಸ್ಥರು, ಹಲವಾರು ಅಪೇಕ್ಷೆ ಇರುವರು, ಹಾಗಾದರೆ ನಾವು ಕಾಮಕ್ಕೆ ಭಕ್ತಿ ಮಾಡಬಾರದೆ? ಬೇರೆಯವರು ಅದಕ್ಕೆ ಕೇಳ್ತಾರೆ, ನಾವು ಆ ರೀತಿಯನ್ನು ಮಾಡಬಾರ್ದ ಎಂದು ಶರಣರು ಸಹಜ ಭಕ್ತಿಯನ್ನು ಮಾಡಲು ಹೇಳುವ ಉದ್ದೇಶ ನಾವು ಅಂತಿಮವಾಗಿ ದೇವರನ್ನು ಪಡೆಯುವುದೇ ಆಗಿದೆ. ಆ ಮಟ್ಟಕ್ಕೆ ಎರಗಲಾರದವರು ಇಷ್ಟಾರ್ಥ ಸಿದ್ಧಿಯಾಗಿ ಭಕ್ತಿಯನ್ನು ಮಾಡಿದರೆ ತಪ್ಪೇನಿಲ್ಲ. ಆದರೆ ಈ ಭಕ್ತಿ ಗುರುಪಥವ ಮೀರಿ ಮಾಡುವುದಾಗಿದ್ದರೆ ತನ್ನ ಧರ್ಮದ ನಿಯಮದ ಚೌಕಟ್ಟಿನಲ್ಲಿರಬೇಕು. ಅಂಥ ಭಕ್ತಿ ತೋರಿಸ್ಬೇಕಾದ್ರೆ ನಮ್ಮ ಇಲ್ಲಿ ಮನೆ ಮೇಲೆ ಏನಾದರೂ ಚೌಕಟ್ಟು ಮೇಲೆ ಏನೋ ಹಾಕಿರ್ತಾರೆ, ಅಂಥ ಇದ್ರ ಮೇಲೆ ಬಂದು ನಾವು ಬಸವಣ್ಣನವ್ರದ್ದು ಇದು ಮಾಡ್ಬೋದು ಅಂತ ಇಲ್ಲಿ ಹೇಳ್ತಾರೆ. ಇಲ್ಲಿ ಗುರುಪಥವ ಮೀರಿ ಮಾಡುವ ನಿಯಮ ಸಲವು ಅಂದ್ರೆ ಗುರು ಬಸವಣ್ಣವರು ಹಾಕಿಕೊಟ್ಟ ಪಥ ತತ್ವಗಳನ್ನು ಪಥಸ್ಥೂನ ಪೀಠಾಧೀಶ ಅಲ್ಲಂಪ್ರಭು ದೇವರು ಹೇಳುವರು. ಅಲ್ಲಂಪ್ರಭುದವರು ಇಲ್ಲಿ ಏನು ಹೇಳ್ತಾರೆ ಅಂದ್ರೆ, ಶಿವಗುರು ಎಂದು ಬಲ್ಲಾತನೇ ಗುರು, ಶಿವಲಿಂಗವೆಂದು ಬಲ್ಲಾತನೇ ಗುರು, ಶಿವಜಂಗಮವೆಂದು ಬಲ್ಲಾತನೇ ಗುರು, ಶಿವಪ್ರಸಾದವೆಂದು ಬಲ್ಲಾತನೇ ಗುರು, ಶಿವ ಆಚಾರವೆಂದು ಬಲ್ಲಾತನೇ ಗುರು. ಇಂತಿ ಪಂಚವಿಧವೇ ಪಂಚಬ್ರಹ್ಮವೆಂದರುಹಿದ ಸಂಗನ ಬಸವಣ್ಣನು ಎನಗೆಯೂ ಗುರು ನಿನಗೆಯೂ ಗುರು ಜಗಕ್ಕೆಲ್ಲಗೂ ಗುರು ಕಾಣ ಗುಹೇಶ್ವರ ಅಂತ ಹೇಳ್ತಾರೆ. ಅಲ್ಲಂಪ್ರಭು ಏನು ಹೇಳ್ತಾರೆ, ಅವರೇ ಅಂಥವ್ರು ಹೇಳಿದ್ಮ್ಯಾಕ ಬಸವಣ್ಣವ್ರ ಬಗ್ಗೆ ನೋಡ್ರಿ ಅಂಥ ಶಕ್ತಿ ಇತ್ತು ಅವ್ರ ಮೇಲೆ ಎಂಬುದು ಅಷ್ಟು ಅವರು ವಾಕ್ಯ ನೋಡಿ ದೃಷ್ಟಿ ಯೋಗ. ಈಗ ಏನಂದ್ರೆ ಅಂಥ ಶಕ್ತಿ ಇತ್ತು ಬಸವಣ್ಣವ್ರ ಬಳಿ. ಅವ್ರ ಬಳಿ ಯಾರಿಗಾದ್ರ ಒಂದು ದಿವಸ ಒಂದು ಬಾಯಿನಿಂದ ಒಂದು ಇದು ಮಾತಾಡಿನವರಲ್ಲ ಅಂಥ ಶಕ್ತಿ ಇತ್ತು ಬಸವಣ್ಣ. ಇಲ್ಲಿ ಮತ್ತೊಂದು ವಚನದಲ್ಲಿ ಹೇಳ್ತಾರೆ, ಗುರುವಚನವಿಲ್ಲದೆ ಲಿಂಗವೆನಿಸದು, ಗುರುವಚನವಿಲ್ಲದೆ ನಿತ್ಯವೆಂದೆನಿಸದು, ಗುರುವಚನವಿಲ್ಲದೆ ನೇಮವೆಂದೆನಿಸದು, ತಲೆಯಿಲ್ಲದ ಅಟ್ಟಿಗೆ ಪಟ್ಟವ ಕಟ್ಟುವ ಉಭಯ ಭ್ರಷ್ಟರ ಮೆಚ್ಚುವನೇ ನಮ್ಮ ಕೂಡಲ ಸಂಗಮ ದೇವ. ಇಲ್ಲಿ ಗುರು ಎಂಬ ಪದಕ್ಕೆ ಎರಡು ಅರ್ಥ ವ್ಯಾಪ್ತಿಯಾಗುತ್ತದೆ. ಒಂದು ಧರ್ಮಗುರು, ಒಂದು ದೀಕ್ಷಾಗುರು. ಈಗ ಧರ್ಮಗುರು ಅಂದರೆ ನಮಗೆ ಧರ್ಮ ಕೊಟ್ಟಂಥ ಬಸವಣ್ಣ. ದೀಕ್ಷಾಗುರು ಅಂದರೆ ನಮಗೆ ದೀಕ್ಷಾಗುರು ಮತ್ತು ಶಿಕ್ಷಾಗುರು. ಅಲ್ಲಿ ಶಿಕ್ಷಾಗುರು ಅಂದರೆ ನಮ್ಮ ಶಾಲೆಯಲ್ಲಿ ನಮ್ಮ ಗುರುಗಳು ಹೇಳ್ತಾರೆ, ಪಾಠಗಳು ಕಲಿಸ್ತಾರೆ, ಅವರು ಗುರುತ್ವ ಸಾಮಾನ್ಯ. ದೀಕ್ಷಾಗುರು ಶಿಕ್ಷಾಗುರು ಎರಡೂ ಕೂಡ ಅರ್ಥದಲ್ಲಿ ಇನ್ನೆಯಲ್ಲಿ ಈ ವಚನದಲ್ಲಿ ಮರ್ಮ ತಿಳಿಯೋಣ. ಒಂದನೇದು ಧರ್ಮಗುರು ಬಸವಣ್ಣವರು ಕೊಟ್ಟಿದ್ದು ಇಷ್ಟಲಿಂಗ. ಇದು ಲಿಂಗಾಯತರಿಗೆ ಪೂಜಾರ್ಹವಾದ. ದೀಕ್ಷಾಗುರು ಗುರು ಚಿತ್ಕಳೆಯನ್ನು ತುಂಬಿ ಶಿಷ್ಯನಿಗೆ ಅನುಗ್ರಹಿಸಿದಾಗ ಮಾತ್ರ ಇಷ್ಟಲಿಂಗವು ಶಿಲೆ ಎಂಬ ಭಾವವನ್ನು ಕಳೆದುಕೊಂಡು ಇಷ್ಟಲಿಂಗವಾಗಿ ದೈವೀಕರಣಗೊಳ್ಳುವುದು. ನೋಡ್ರಿ, ಏನಂದ್ರೆ ದೀಕ್ಷೆ ಕೊಟ್ಟನಂದ್ರೆ ಮೊದಲೇನಂದ್ರೆ ಅದು ಲಿಂಗ ಆಯಿತು. ಅವ್ರೇನು ಮಾಡ್ತಾರೆ ಅಂದರೆ ನಮ್ಗೆ ದೀಕ್ಷಾಗುರು ಚಿತ್ಕಳೆಯನ್ನು ತುಂಬಿ ಶಿಷ್ಯನಿಗೆ ಅನುಗ್ರಹಿಸಿದಾಗ ಮಾತ್ರ ಇಷ್ಟಲಿಂಗ ಏನಾಯ್ತದೆ ಅಂದರೆ ಅದು ಶಿಲೆ ಹೋಗಿ ಲಿಂಗ ಆಗಿಬಿಡ್ತದೆ ಎಂಬ ಭಾವವನ್ನು ಕಳೆದುಕೊಂಡು ನಮ್ಮಲ್ಲಿ ಅಂಥ ಆಟೋಮೆಟಿಕ್ ನಮ್ಮಲ್ಲಿ ಒಳಗೆ ಅಂಥ ಶಕ್ತಿ ಹುಡ್ತದೆ, ಆ ಭಾವನೆ ಬರ್ತದೆ. ಇದು ಗುರು ಎಂಬ ಇದು. ಮತ್ತು ಎರಡನೇದು ಧರ್ಮಗುರು ಬಸವಣ್ಣರು ಬೋಧಿಸಿದ ತತ್ವಗಳನ್ನು ಬೋಧಿಸುವವನು ಮಾತ್ರ ನಿಜ ಜಂಗಮ. ಅದಕ್ಕೆ ಹೊರತಾದು ವಿರುದ್ಧವಾದವನ್ನು ಬೋಧಿಸುವವನು ಜಂಗಮನಾಗನು. ಎರಡನೇದು ಜಂಗಮ ತತ್ವವು ಹುಟ್ಟಿನಿಂದ ಬರದು. ಗುರುವಿನಿಂದ ಜಂಗಮ ಉಪದೇಶ ಪಡೆದಾಗ ಮಾತ್ರ ಜಂಗಮ ತತ್ವವು ಬರುತ್ತದೆ. ಅದಕ್ಕೆ ಹೇಳಿದ್ರೆ ಯಾರಾದರೂ ಗುರುಗಳಿಂದ ದೀಕ್ಷೆ ತಗೊಂಡು ಇದರ ಆಗಿನಾಗ ಮಾತ್ರ ಇದಾಗ್ತದೆ ಅಂತ ಹೇಳ್ತಾರೆ. ಮತ್ತು ಮೂರನೇದು ಕರ್ಮಗಳಲ್ಲಿ ಎರಡು ಬಗೆ ನಿತ್ಯ ಮತ್ತು ನೈಮಿತ್ತಿಕ ಎಂಬುದಾಗಿ ಕೆಲವು ಆಚರಣೆಗಳನ್ನು ತಪ್ಪದೆ ನಿತ್ಯವೂ ಮಾಡ್ತಿರಬೇಕು. ವಿಶೇಷ ದಿನಗಳಂದು ಅಥವಾ ವಿಶೇಷ ಸಂದರ್ಭದಲ್ಲಿ ಮಾಡುವುದು ನೈಮಿತ್ತಿಕ. ಈ ನಿತ್ಯ ಮತ್ತು ನೈಮಿತ್ತಿಕ ಎರಡು ಧರ್ಮಗುರುವಿನಿಂದ ಧರ್ಮಶಾಸ್ತ್ರದಿಂದ ಅನುಮತಿ ಪಡೆದವು ಆಗಿರಬೇಕು. ಇವೇನೆಂದರೆ ಇರಬೇಕಾದ್ರೆ ನಮ್ಮ ಇದು ಭೀ ಏನಂದರೆ ಗುರುಗಳಿಂದ ಇವೆಲ್ಲ ನಮ್ಗೆ ಇದು ಆಗಿದ್ದರೆ ಇದಾಯ್ತು ಅಂತ ಹೇಳ್ತಾರೆ. ಮತ್ತು ಧರ್ಮಗುರು ಮತ್ತು ಧರ್ಮಶಾಸ್ತ್ರದಿಂದ ಅನುಮತಿ ಪಡೆದವನು ಮಾತ್ರ
ಗುರು ಬೋಧಿಸಬೇಕು. ಯಾರಾದ್ರೂ ದೀಕ್ಷೆ ಕೊಡ್ತಾರ ಅವ್ರನ್ನೇನಂದ್ರೆ ಮತ್ತೊಬ್ಬರು ಗುರುವಿನಿಂದ ದೀಕ್ಷೆ ಪಡೆದವರೇ ಕೊಡ್ಲಿಕ್ಕೆ ಅರ್ಹರು, ಇಲ್ಲೋದ್ರೆ ಅವ್ರಿಗೂ ಕೊಡ್ಲಕ್ಕಿಲ್ಲ ಅಂತ ಹೇಳ್ತಾರೆ. ಗುರುವರು ಬೋಧಿಸಬೇಕು. ಉದಾಹರಣೆಗೆ ಅಷ್ಟಾವರಣ ಧಾರಣೆ ಅನುಭವದೊಂದಿಗೆ ತಾಯಿತ ಕಟ್ಟುವುದು, ಚಿಟ್ಟಿ ಕಟ್ಟುವುದು, ಕರಿದಾರ ಕಟ್ಟುವುದು, ನಿಂಬೆಹಣ್ಣು ತೆಂಗಿನಕಾಯಿ ಮಂತ್ರಿಸಿಕೊಡುವುದು ಲಿಂಗಾಯತ ಗುರುವಿಗೆ ನಿಷೇಧ. ಇದು ನಮ್ಮ ಧರ್ಮದಲ್ಲಿಲ್ಲ. ಈಗ ಎಲ್ಲೋ ಭಾಳದಲ್ಲಿ ಎಲ್ಲರ ಲಿಂಗ ಕಟ್ಟದಿದ್ದರೆ ಹೋಗ್ತಾರೆ. ಈಗ ಕರನ್ ದಾರ ಕಟ್ಕೊಂಡು ನೆನಪೊಂದು ಮೂಢನಂಬಿಕೆ ಹೆಚ್ಚಿಗೆ ಹೋಗ್ಯದ. ಅಂಥ ಜೈಲು ಏನಂದರೆ ಅದಕ್ಕೆ ಹೋದ್ರೆ ಯಾವೆಲ್ಲ ನಮ್ಮ ಧರ್ಮದಲ್ಲಿ ಇಲ್ಲ ಅಂತ ಹೇಳ್ತಾರೆ ಈ ವಚನದಲ್ಲಿ. ಲಿಂಗಾಯತ ಗುರುವಿಗೆ ನಿಷೇಧ. ಆಚರಣೆ ಭಕ್ತರು ಅನುಗ್ರಹವನ್ನು ಬೇಡಿದಾಗ ವಿಭೂತಿ ಗಟ್ಟಿ ಮಂತ್ರಿಸಿ, ನಮ್ಮ ಧರ್ಮದಲ್ಲಿ ವಿಭೂತಿ ಅಷ್ಟು ದೊಡ್ಡದು ಯಾವುದೂ ಇಲ್ಲ. ವಿಭೂತಿ ಏನು ಮಾಡ್ಬೇಕಂದ್ರೆ ಮಂತ್ರಿಸಿ ಆ ವಿಭೂತಿ ಏನು ಮಾಡಬೇಕು, ನಾವು ಇನ್ನು ಯಾರಿಗೆ ಭೀ ಏನು ಭೀ ಹೊರಗಿಂದ ಅಂದರೆ ಹೇಳ್ತಾರ ಮೈಯೆಲ್ಲ ಹಚ್ಚಿ ಹಣೆ ಮೇಲೆ ಹಚ್ಕೊಂಡ್ರೆ ಎಂಥ ಶಕ್ತಿ ಇದ್ರೂ ಅವು ದೂರ ಆಗೋಯ್ತಾವ ಅಂತ ಹೇಳಿ ಇಲ್ಲಿ ವಿಭೂತಿಕ್ಕಂತ ದೊಡ್ಡದು ಯಾವುದ್ರ ಮೇಲೆ ಈ ನಿಂಬೆಹಣ್ಣು ಇಲ್ಲ, ಯಾವನೂ ಇಲ್ಲ ಅಂತ ಇಲ್ಲಿ ಈ ವಚನದಲ್ಲಿ ತಿಳಿಸ್ತಾರೆ. ಲಿಂಗದ ವಿಭೂತಿ ಗಟ್ಟಿ ಮಂತ್ರಿಸಿ ರುದ್ರಾಕ್ಷಿ ಕೊಡಬಹುದು. ಷಡಕ್ಷರಿ ಮಂತ್ರೋಪದೇಶ ಮಾಡಬಹುದು. ಲಿಂಗಧಾರಣೆ ಮಾಡಬಹುದು. ಕರುಣಪ್ರಸಾದ ಕೊಡಬಹುದು. ಮತ್ತೇನು ಮಾಡಬೇಕಂದ್ರೆ ಲಿಂಗ ಏನು ಮಾಡಬೇಕು, ಅಂಗದಲ್ಲಿ ಲಿಂಗ ಹಿಡ್ಕೊಂಡು ಲಿಂಗದಲ್ಲಿ ಕರುಣಪ್ರಸಾದ ತೀರ್ಥ ಏನು ಮಾಡ್ಬೇಕಂದ್ರೆ 3 ಸಲ ನಾವೇನು ಮಾಡಬೇಕು, ಲಿಂಗದಲ್ಲಿ ಹಿಂಗೆ ಹಾಕಿ ಅದು ತೀರ್ಥ ತಗೋಬೇಕೆ ವಿನ ನಾವು ಅಲ್ಲಿಗಿಲ್ಲಿ ಅಂಥ ಇದ್ರ ಮೇಲೆ ಹೋಗ್ಬಾರ್ದತ್ರಿ. ನಿಂಬೆಕಾಯಿ ಆಗಲಿ, ಕರೆದಾರ ಆಗಲಿ, ಮಂತ್ರ ಸರೋಲ್ವಿ ಇಂಥವು ಯಾವ ಭೀ ಉಲ್ಟಾ ರಿವರ್ಸ್ ಆಗಿ ಹೋಗ್ಬಿಡ್ತದೆ ನಮ್ಮ ಲಿಂಗಾಯತ ಧರ್ಮದಲ್ಲಿ ಹೋದ್ರೆ ಅಂತ ನನ್ನ ಉದ್ದೇಶ. 4 ಕರುಣಕ ಪ್ರಸಾದ ಕೊಡಬಹುದು. ಅಷ್ಟಾವರಣಕ್ಕೆ ಹೊರತಾಗಿ ಕೊಡಬಾರದು. 4ನೇದು ಧರ್ಮಗುರು ಬಸವಣ್ಣವರು ಕಲಿಸಿಕೊಟ್ಟ ಗುರು ಲಿಂಗ ಜಂಗಮ ಪೂಜೆ ಕರುಣಪ್ರಸಾದಕ್ಕೆ ಹೊರತಾದ ನಿಯಮಗಳನ್ನು ಜನರಿಗೆ ಇಲ್ಲೇನು ಹೇಳ್ತಾರೆ, ಅಂಥವು ಬಿಟ್ಟು ಬೇರೆ ಯಾವುದಾದ್ರು ಕೊಡ್ತಾರಲ್ಲ ಅಂಥವ್ರು ಏನಾದರೂ ವಿಧಿಸಬಾರದು. ತಲೆ ಇಲ್ಲದ ಮಂಡಕ್ಕೆ ಪಟ್ಟವು ಕಟ್ಟುವ ಎಷ್ಟು ಅಮಂಗಲವು, ಹಾಗೆ ಧರ್ಮಗುರು ಬಸವಣ್ಣವರ ಆದೇಶ ಮೀರುವುದು ಅಷ್ಟೇ. ಅವ್ರ ಧರ್ಮಗುರು ಹೇಳಿದಂಥ ಮೀರಿ ನಾವು ಬೇರೆ ಕಡೆ ಹೋದೆವು ಅಂದ್ರೆ ನಮಗೇನಂತಾರೆ ವಿರುದ್ಧ ಇವೆಲ್ಲ ಇದು ವ್ಯತಿರೇಕ ಆಯ್ತಾವ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಕೆಲವರು ಇಷ್ಟಲಿಂಗ ದೀಕ್ಷೆಯನ್ನು ಅಧಿಕೃತವಾಗಿ ಪಡೆಯದೆ ಮಂತ್ರೋಪದೇಶ ಹೊಂದದೆ ಹಾಗೆ ಇಷ್ಟಲಿಂಗವನ್ನು ಪೂಜಿಸುವರು. ಥೋಡೆ ಮಂದಿ ಏನು ಮಾಡ್ತಾರೆ, ಈಗ ಇಷ್ಟಲಿಂಗ ದೀಕ್ಷೆ ಇಲ್ಲದೆ ಅಧಿಕೃತ ಈಗ ಮಂತ್ರೋಪದೇಶ ಆಗಲಿ ಮಂತ್ರಿಸೋದು ಇವು ಅದು ಯಾವ ಭೀ ಇದನ್ನೇ ಮಾಡೋದಪ್ಪಲೆ ಹಿಂಗೆ ಡೈರೆಕ್ಟ್ ಏನಂದ್ರೆ ಇದು ಮಾಡ್ತಾರೆ ಅಂತೇಳಿ ಹೇಳ್ತಾರೆ. ಅದು ಸಹ ತಲೆ ಇಲ್ಲದ ಮುಂಡಕ್ಕೆ ಪಟ್ಟವ ಕಟ್ಟಿದಂತೆ, ಅದು ಬೇನಂದ್ರೆ ತಪ್ಪಂತ ಹೇಳ್ತಾರೆ ನಿರ್ಧಾರಕ್ಕೆ. ಆ ರೀತಿ ಅನುಸರಿಸುವವರು ಧರ್ಮಗುರು ದೀಕ್ಷಾಗುರು ಇಬ್ಬರಿಗೂ ದೂರವಾಗುವ ಉಭಯ ಭ್ರಷ್ಟರು. ಇಂಥವರಿಗೆ ಪರಮಾತ್ಮನು ಅನುಗ್ರಹಿಸುವುದಿಲ್ಲ. ಇಂಥವ್ರಿಗೆ ಏನಂದ್ರೆ ಆ ಪರಮಾತ್ಮನವರು ಮೆಚ್ಚುವುದಿಲ್ಲ, ಅನುಗ್ರಹಿಸುವುದಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಮತ್ತು 5ನೇದು ಮೊದಲು ಅಜ್ಞಾನಿಯಾಗಿ ಭವಿತನದಲ್ಲಿ ಸಾಕಷ್ಟು ಜನ್ಮಗಳಲ್ಲಿ ಇದೇ ಜನ್ಮದಲ್ಲಿ ಬಹುಕಾಲ ಬಳಲಿದ ಜೀವಾತ್ಮದಲ್ಲಿ ಎಚ್ಚರ ಮಾಡಿತು. ನಾನು ಯಾರು ಎಂಬ ಪ್ರಶ್ನೆ ಮೂಡಿತು. ನಾನೆಂದರೆ ಕೇವಲ ದೇಹ, ಕಾಲು, ಕಣ್ಣು, ಮೂಗು, ಬಾಯಿ ಅಲ್ಲ. ನಾನು ಎಂದರೆ ಆತ್ಮ. ಅದು ದೇಹದಲ್ಲಿ ನೆಲದ ಮರೆಗೆ ವಿಧಾನದಂತೆ ಉದಕದೊಳಗೆ ಬೈಚಿಟ್ಟ ಬೈಕೆ ಕಿಚ್ಚಿನಂತೆ ಇದೇ ಈ ಎಚ್ಚರ ಮೂಡಿತು. ಸ್ಥಿತಿಯೇ ಪಿಂಡಸ್ಥಳ. 2ನೇದು ಈ ರೀತಿ ದೇಹದಲ್ಲಿ ಇರುವ ಆತ್ಮವು ಸಚ್ಚಿದಾನಂದ ನಿತ್ಯ ಪರಿಪೂರ್ಣನಾದ ಪರಮಾತ್ಮನ ಒಂದು ಅಂಶ ಎಂಬ ಅರಿವು ಮೂಡಿದರೆ ಪಿಂಡಜ್ಞಾನ ಸ್ಥಳ. ಅದರ ಇಲ್ಲಿ ಏನಾಗ್ತಾರೆ, ನಾನು ಯಾರು, ನನ್ನೊಳಗೂ ಮನಸ್ಸಿನೊಳಗೂ ಆತ್ಮ ಇದೆ, ಆ ಆತ್ಮನೇ ಪರಮಾತ್ಮ. ಆ ಪರಮಾತ್ಮ ಇಲ್ಲದ್ರ ಒಳಗೆ ಆತ್ಮ ಇಲ್ಲದ್ರೆ ನಾವು ಇರ್ಲಿಕ್ಕೆ ಸಾಧ್ಯ ಅದನ್ನು ಇಲ್ಲ. ಈಗ 3ನೇದು ಈ ಅರಿವು ಮೂಡಿದ ಮೇಲೆ ಜೀವಿಯಲ್ಲಿ ಒಂದು ಬಗೆಯ ತಳಮಳ ಶುರುವಾಗಿ ತನ್ನ ಮೂಲ ನೆಲೆಯಾದ ಪರಮಾತ್ಮನೂ ಅರಿಯಬೇಕು, ಸೇರಬೇಕು ಎಂಬ ಉತ್ಕಟ ಹಂಬಲವು ಉಂಟಾಗುವುದು. ಇದೇ ಸಂಸಾರ ಹೇಯ ಸ್ಥಳ. ಪೂರ್ವಧರ್ಮದಲ್ಲಿ ಕೇವಲ ಲೌಕಿಕ ಸುಖಾಪೇಕ್ಷೆಗಳು
ನಿರತನಾಗುವುದರಲ್ಲಿ ನಿರಾಸಕ್ತಿ ಉಂಟಾಗುತ್ತದೆ. ಸಾಹಿತ್ಯ ಏನಾದರೂ ಮಾಡುವಲ್ಲಿ ಆಸಕ್ತಿ ಬೆಳೆಯುತ್ತದೆ. ಇದೇನಂದ್ರೆ ಮತ್ತು ಇದೇ ರೀತಿ ಏನಂದ್ರೆ ನಮ್ಮಲ್ಲಿ ಪರಮಾತ್ಮನ ಒಳಗೆ ಪ್ರತಿಯೊಂದು ಜೀವಿಗಳಿಗೂ ಇದ್ದಾನೆ. ಮತ್ತು ನಾವೇನಂದ್ರೆ ಅಲ್ಲಿಗೆ ಏನಂದ್ರೆ ಇಂಥ ಲಿಂಗವನ್ನು ಕೊಟ್ಟಿದ ಮೇಲೆ ಹಿಂದಕ್ಕೆ ಏನಂದ್ರೆ ನಾವೇನಂದ್ರೆ ಈಗ ನಾವು ಎಲ್ಲರಿಗೂ ಪೂಜೆ ಮಾಡುತ್ತಿದ್ದೆವು. ಈಗ ಭಾಳ ಮಂದಿ ಥೋಡೆ ಮಂದಿಗೆ ಇದು ಅನ್ನಿಸ್ಬೋದು, ರಾಮ ಆಗಲಿ ಕೃಷ್ಣ ಆಗಲಿ ಪ್ರತಿಯೊಂದಿಗೆ ಎಷ್ಟೋ ದೇವತೆಗಳು 36 ಕೋಟಿ ಇರಲಿ, 33 ಕೋಟಿ ಇರಲಿ, 36 ಕೋಟಿ ಇರಲಿ, ಎಷ್ಟು ಮಂದಿ ಇರಲಿ, ಎಲ್ಲರೂ ಅಲ್ಲಿಗೆ ಹೋಗ್ತಾ ಇರ್ತಾರೆ. ಆದ್ರೆ ಇವರೆಲ್ಲರೂ ಏನಾದರೂ ಏನು ಪೂಜೆ ಮಾಡ್ಯಾರ ಹಿಂದಕ್ಕೆ ಒಂದು ಸಲ ನಾವೆಲ್ಲ ಅಲ್ಲಿ ಪಲ್ಲೆ ನೋಡ್ತಾ ಇರ್ತಿದ್ದೆವು. ಅವರೆಲ್ಲ ಮಾಡಿದ್ರೆ ಲಿಂಗ ಪೂಜೆನೇ. ಅವಾಗ ಏನಾದರೂ ಬಸವಣ್ಣವ್ರು ಬರಲ್ಕಿನ ಮೊದಲು ಏನಿತ್ತು ಅಂದ್ರೆ ಸ್ಥಾವರ ಲಿಂಗಗಳಿದ್ದವು. ಆವಾಗ ಸ್ಥಾವರ ಲಿಂಗಕ್ಕೆ ಹೋಗ್ತಿರು, ಎಲ್ಲರೂ ಮನುಷ್ಯರನ್ನೂ ಹೋಗ್ತಿರು, ಅವ್ರನ್ನೂ ಮಾಡಿಂದ ಮುಂದೆ ಸ್ಥಾವರ ಲಿಂಗಕ್ಕೆ ಪೂಜೆ ಮಾಡಿದಾರೆ. ಅದಕ್ಕೇನಂದ್ರೆ ಬಸವಣ್ಣವ್ರು ಏನು ಮಾಡ್ಯಾರ, ಶೋಧನೆ ಮಾಡ್ಲಿಕ್ಕೆ 12 ವರ್ಷ ಆಗ್ಯದಂತ. ಈ ಲಿಂಗ ಅಸಲು ನಿಜವಾದ ಪರಮಾತ್ಮನ ಕುರು ಯಾವುದು ತಿಳ್ಕೊಳ್ಳೋಕೆ 12 ವರ್ಷ ಟೈಮ್ ಹಿಡಿದ್ರು. 12 ವರ್ಷದ ನಂತರ ಅವ್ರು ಏನು ಮಾಡ್ಯಾರ ಅಂದ್ರೆ ನಮ್ಗೆ ಇಷ್ಟಲಿಂಗ ಕೊಟ್ಟರು. ಯಾರನ್ನೂ ಎಲ್ಲಿಗೆ ಹೋಗುವಾಗ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಹಿಂದಕ್ಕೆ ಏನಂದ್ರೆ ಗುಡಿ ಕಂಡ್ರೆ ಹೋದ್ರೆ ಗಂಟೆ ಒಂದೊಂದು ಈಗಲೂ ಏನಂದ್ರೆ ಸ್ವಲ್ಪ ಗುಡಿ ಇನ್ನೂ ಥೋಡೆ ಗುಡಿಗಳು ಏನಂದ್ರೆ ಒಂದೊಂದು ದಿವಸ ಹತ್ತಿರ್ತದೆ, 24 ಗಂಟೆ ಟೈಮು ನಡೀತದೆ ಒಂದೊಂದು ಗುಡಿಗಳನ್ನ. ಇನ್ನು ಅವರಿಗೆ ಹೆಸರಾಗಿಲ್ಲ. ಆದ್ರೆ ನೀವು ಎಲ್ಲಿಗೆ ಹೋಗೋ ಅವಶ್ಯಕತೆನೇ ಇಲ್ಲ. ಈಗ ಸೃಷ್ಟಿಕರ್ತನಾದ ಪರಮಾತ್ಮ ಇಷ್ಟಲಿಂಗ ನಿಮ್ಮಲ್ಲಿ ನಿಮ್ಮ ಒಳಗೆ ನಿಮ್ಮ ಎದೆ ಮೇಲೆ ಇದ್ದ ಮ್ಯಾಗ ಎಲ್ಲರೂ ಅದೇ ಮಾಡ್ಯಾರ. ಈ ಪ್ರಪಂಚನೇ ಇದ್ರ ಲಿಂಗದ ಒಳಗದ. ಮತ್ತು ನಾವು ಲಿಂಗ ಪೂಜೆ ಮಾಡಿದ್ಮೇಕಂದ್ರೆ ಎಲ್ಲರಿಗೂ ಮಾಡಿದಪ್ಲೆ ಐತಿ ಪೂರ ಸಾಗರ. ಈಗ ನೋಡಿರಿ, ಹಳ್ಳ ಕೊಳ್ಳ ತೊರಿ ಇವೆಲ್ಲ ಕಲ್ತು ಎಲ್ಲಿ ಕಲಿತಾವ? ಸಮುದ್ರದ ಕಲಿತಾವ. ನಮ್ಮಲ್ಲಿ ಸಮುದ್ರದ ಮತ್ತು ಒಂದೇ ಸಲ ಸಮುದ್ರಕ್ಕೆ ಪೂಜೆ ಮಾಡಿದ್ಮ್ಯಾಗ ಮತ್ತಿನ್ನು ಲಾಸ್ಟ್ ಯಾವುದೂ ಇಲ್ಲ. ಇದಕ್ಕಂದ್ರೆ ಮಾಡೋಕ್ಕೆ ಅವಶ್ಯಕತೆನೇ ಇಲ್ಲ. ಮತ್ತು ನಾವು ಲಿಂಗ ಪೂಜೆ ಮಾಡಿ ಮ್ಯಾಗ ಏನು ಮಾಡಿದೆವು, ಮತ್ತು ಸಮುದ್ರಕ್ಕೆ ಪೂಜೆ ಮಾಡಿ ಮತ್ತೆ ಏನು ಮಾಡ್ತೇವೆ ಅಂದ್ರೆ ಮತ್ತು ಹಳ್ಳಕ್ಕೆ ಕೊಳ್ಳಕ್ಕೆ ನದಿಗೆ ಕೆರೆಗೆ ಇವಕ್ಕೆ ಮತ್ತು ಅದಕ್ಕೆ ಉಪಯೋಗ ಸಿಗ್ತದೆ, ಫಲಿತ ಸಿಗೋಂಗಿಲ್ಲ. ಅದ್ರ ಕಡೆಯಿಂದ ನಾವು ಎಲ್ಲಿಗೂ ಹೋಗೋ ಅವಶ್ಯಕತೆ ಇಲ್ಲ. ಅದಕ್ಕೆ ನಾವು ಲಿಂಗ ಪೂಜೆ ಮಾಡೋ ಬಸವಣ್ಣವ್ರು ಭೀ ಹೇಳ್ತಾರೆ, ಪರಮಾತ್ಮ ಮೇಲೆ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಖ, ಅಪ್ರಮಾಣ ಅಗಮ್ಯ ಗೋಚರ ಪ್ರತಿಮಿಲಿಂಗವೇ ಕೂಡಲ ಸಂಗಮ ದೇವಾಯ ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದ್ರಯ್ಯ. ಸೃಷ್ಟಿಕರ್ತನಾದ ಪರಮಾತ್ಮ ಎಷ್ಟು ದೊಡ್ಡದಿದ್ರೆ ನಮಗೆ ತುಳುಕಾಗಿ ನಮ್ಮ ಕೈಯಲ್ಲಿ ಇಷ್ಟಲಿಂಗ ಬದಮೆ ಹಾಕ್ಯಾನಂದ್ರೆ ನಾವೇನಾದ್ರು ಈಗ ಇಷ್ಟಲಿಂಗ ಬೀಳತ್ತಿದ್ದೆವು, ಯಾವುದು ನಿಜವಾದ ಯಾವುದದ ಅದು ಬಿಟ್ಟುಕೊಳ್ಳತ್ತೀವಿ, ಆ ಕಡೆ ನಡೆದೆವು. ಅಂದಮೇಲೆ ನಮಗೆ ಕಷ್ಟಗಳು ಬರವೆ ಸಣ್ಣ. ಅದೇ ಆ ರೀತಿ ಬಸವಣ್ಣವ್ರ ಬಗ್ಗೆ ಏನಂದ್ರೆ ಟೈಮ್ ಆಗ್ಯದ. ಒಂದು ಲಾಸ್ಟು ಸಣ್ಣ ಒಂದು ಬಸವಣ್ಣವ್ರದ್ದು ವಚನ, ಇದು ಒಂದು ಹಾಡು, ಅದು 4 ಚರಣ ಇತ್ತು. ಅದರ 3 ಚರಣ ನಂಗೆ ಸಿಕ್ಕಿದೆ, ಭಾಳ ಒಳ್ಳೆ ಚರಣ. ಯಾಕಂದ್ರೆ ಕಲ್ಯಾಣ ಕ್ರಾಂತಿ ಆದ ಮೇಲೆ ಬಸವಣ್ಣವ್ರು ಏನಂದ್ರೆ ಅದು ಸರಿಯಾಗಿ ಮತ್ತೆ ಯಾವಾಗಾರ ಅಂದ್ರೆ ಹಾಡ್ಲಕ್ಕೂ ನನಗೆ ಹಾಡು ಹಾಡ್ಬೇಕಂದ್ರೆ ಯಾಕಂದ್ರೆ ಭಾಳ ಇದಾಗ್ತದೆ, ನೋವಾಗ್ತದೆ ಮನಸ್ಸಿಗೆ. ಅದ್ರ ಸಲುವಾಗಿ ಮತ್ತೆ ಯಾವಾಗಾರ ಹಾಡ್ತೀನಿ. ಈಗ ಹಾಡ್ಬೇಕಂದ್ರೆ ನಾವು ಬೀಳತ್ತದ. ಈ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಶರಣಾರ್ಥಿ ಹೇಳ್ತಾ ಶ್ರೀ ಗುರು ಬಸವಲಿಂಗಾಯನವರು ಇಂತವರೆಗೂ ನನ್ನ ಆತ್ಮೀಯ ಶರಣ ಬಂಧುಗಳು ಶ್ರೀ ಶಿವರಾಜ್ ಶಾಪುರ್ಗಾರ್ ಶರಣುಲ ವಚನಾಮೃತ ನಿಮ್ಮ